ನಿರಂತರ ಮಳೆಗೆ ಸೇತುವೆ ಶಿಥಿಲಾವಸ್ಥೆಯ ತಲುಪಿದೆ. ಬೆಳಗಾವಿ ಗೋವಾ ಮಧ್ಯೆ ಲಾರಿ ಬಸ್ಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಕಳೆದ 24 ಗಂಟೆಗಳಿಂದ ನಿಂತಲ್ಲೇ ಲಾರಿಗಳು ನಿಂತಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಶಿಥಿಲಾವಸ್ಥೆಯನ್ನ ತಲುಪಿದೆ. ಕುಸುಮಳ್ಳಿ ಬಳಿ ಮಲಪ್ರಭಾ ನದಿಗೆ ಅಡ್ಡ ಕಟ್ಟಿರುವಂತಹ ಸೇತುವೆ. ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಲಾರಿಗಳು ನಿಂತಲ್ಲೇ ನಿಂತಿವೆ. ಗಮನಿಸ್ತಾ ಇರಬಹುದು ಸಾಲುಗಟ್ಟಿ ಯಾವ ರೀತಿಯಾಗಿ ಲಾರಿಗಳು ಪಾರ್ಕ್ ಆಗಿವೆ ಅಂತ ಹೇಳಿ. ಸರಕು ಹೊತ್ತು ರಸ್ತೆ ಪಕ್ಕದಲ್ಲಿಯೇ ಲಾರಿಗಳು ಇದೀಗ ಮೊಕಾಂ ಹೂಡಿವೆ. ಇನ್ನು ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಲಾರಿ ಡ್ರೈವರ್ಸ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ. ಈಗ ನಾನೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಜಾಂಬೋಟಿಯಲ್ಲೇ ಇರುವಂಥದ್ದು. ಇದೀಗ ಏನು ಲಾರಿ ಡ್ರೈವರ್ಗಳು ಮತ್ತು ಕ್ಲೀನರ್ಗಳು ಸದ್ಯ ಒಂದು ಕಡೆ ಆಕ್ರೋಶ ಹೊರಗಾಗ್ತಿದ್ರೆ, ಇನ್ನೊಂದು ಕಡೆ ಸಾಲುಗಟ್ಟಿ ಲಾರಿಗಳು ನಿಂತಿರುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕಿಲೋಮೀಟರ್ ಗಟ್ಟಲೆ ಇದೇ ರೀತಿಯಾಗಿ ಲಾರಿಗಳು ನಿಂತಿರುವಂಥದ್ದು. ಇನ್ನುಳಿದ ವಾಹನಗಳಿಗೆ ಆ ಒಂದು ಸೇತುವೆ ಮೇಲೆ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಆದರೆ ಈ ರೀತಿ ನಿರ್ಬಂಧ ಹೇರುವುದಕ್ಕಿಂತ ಮೊದಲು 2 ದಿನಗಳ ಮೊದಲಾದರೂ ಹೇಳಬೇಕಿತ್ತು. ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಇದೀಗ ಈ ಒಂದು ಲಾರಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳಿದ್ದಾವೆ, ಸರಿಯಾದ ಸಮಯಕ್ಕೆ ತಲುಪಿಸಬೇಕು. ಅದರ ಜೊತೆಗೆ ಲಾರಿ ಡ್ರೈವರ್ಗಳಿಗೆ ಕ್ಲೀನರ್ಗಳಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಈ ರೀತಿ ನಡು ರಸ್ತೆಯಲ್ಲಿ ಲಾರಿಗಳನ್ನು ನಿಲ್ಲಿಸಿದ್ರೆ ಯಾರು ಜವಾಬ್ದಾರಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಒಂದು ಕಡೆ ಲಾರಿಗಳು ಸಾಲಾಗಿ ನಿಂತಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಲಾರಿ ಡ್ರೈವರ್ಗಳು ಮತ್ತು ಕ್ಲೀನರ್ಗಳು ಕೂಡ ಏನು ಜಿಲ್ಲಾಡಳಿತದ ವಿರುದ್ಧ ಈಗ ಆಕ್ರೋಶ ಹೊರ ಹಾಕ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಸೇತುವೆ ಶಿಥಿಲಾವಸ್ಥೆಯಲ್ಲಿ ಇದೆ ಅನ್ನುವಂಥದ್ದು ಇದ್ರೂ ಕೂಡ ಬೇಸಿಗೆ ಕಾಲದಲ್ಲಿ ಸೇತುವೆಯನ್ನು ದುರಸ್ತಿ ಮಾಡ್ಬೋದಿತ್ತು. ಈಗ ಏಕಾಏಕಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಮೊದಲೇ ತಿಳಿಸ್ಬೋದಿತ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಲಾರಿ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸರಿಗೆ ಏಕಾಏಕಿ ಬಂದ್ ಮಾಡಿದ್ದಕ್ಕೆ ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಸರ? ನಮಗೆ ಹೇಳಬೇಕಿತ್ತು ರೀ, ವಾರಾಗ ಗಾಡಿ ಹಿಂಗೆ ಬಂದ್ ಮಾಡಿದ್ದೆವು, ಗಾಡಿ ಬರಬಾರ್ದು ಅನ್ಕೇಶನ ನಾವು ಏನಾದ್ರು ಬೇರೆ ಹಾದಿ ನೋಡ್ತಿದ್ದು ರೀ. ಈಗೆಲ್ಲ ನಮ್ಮ ಗಾಡಿ ನಿಲ್ಸ್ಯಾರ, ಆ ಕಡೆ ಬರುತ್ತೆ 20-30 ಗಾಡಿ ಬಿಟ್ಟರೆ ಇವತ್ತು ಬೆಳಗಿಂದವ್ರೆ. ಮತ್ತು ನಮ್ಮನ ಗಾಡಿಗೆ ಬ್ರಿಡ್ಜ್ ಕ್ರ್ಯಾಕ್ ಆಗ್ತೈತೆ ಅಂತ ಹೇಳಾಕ್ತಾರೆ ಅವ್ರೆ. ಮತ್ತು ಟಿಪ್ಪರ್ ಗಾಡಿಯಾಗ 18-20 ಟನ್ ಬರಾಕ್ತೈತಿ ರೀ, ಅದು ಯಾಕೆ ಗಾಡಿ ಬಿಡಾಕ್ತಾರೆ ಅವ್ರೆ? ಎಲ್ಲ ಟೋಟಲ್ ಬಂದ್ ಮಾಡ್ರಿ. ಇದೊಂದು ಬಂದವ್ ನಾವು, ಇದೊಂದು ಬಿಡ್ರಿ, ಆಮೇಲೆ ಬರಂಗಿಲ್ಲ ನಾವು. ನಿನ್ನೆ ಈ ಟೈಮಿನಾಗ ಬಂದು ನಿಂತೀವಿ ನಾವು ಸರ್. ಇನ್ನ ಮಟ್ಟ ಆದ್ರೂ ಏನಿಲ್ರಿ, ಆ ಕಡೆಯಿಂದ ಬರೋ ಗಾಡಿ ಬಿಡ್ತಾರೆ. ಪೈಲ ನಮಗೆ ಪೇಪರ್ದಾಗ ಕೊಡ್ಬೇಕು, ಮಾಲಕರಿಗೆ ಹೇಳ್ಬೇಕು, ಗೈಲಿಕ್ರ ಗಾಡಿಯವ್ರಿಗೆ ತಿಳಿಸಿದ್ರೆ ನಮ್ಗೆ ಗೊತ್ತಾಕತ್ರಿ. ಮತ್ತು ಏಕದಮ್ ಹಿಂಗೆ ತರ್ಬೇಸ್ರ ಈಗ ಅರ್ಜೆಂಟ್ ಮಾಲ ಐತ್ರಿ ನಮ್ದು. ಈಗ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗೋದು ನಮ್ಮ ಬಾಡಿಗೆ ಕಮ್ಮಿ ಆಕತ್ರಿ. ಈಗ ಅದು ಲೌಡ್ ಬರಲಿಲ್ಲ ಅಂದ್ರೆ ಏನು ಮಾಡಿದ್ರು ನಾವು. ಈಗ ಮಳೆಯಾಗಿ ಐತಿ 2 ದಿನ ಆತ್ರಿ ಇವತ್ತಿಗೆ. ಈಗ ಮಳೆ ಒಳಗೆ ಊಟದ್ದೆಲ್ಲ ಹೆಂಗೆ ಮಾಡಕತ್ತೀರಿ ನೀವು? ಊಟದೆಲ್ಲ ಭಾಳ ತುಂಬ ಅಂದ್ರೆ ತುಂಬ ನಮಗೆ ತ್ರಾಸ ಆಗತ್ತೆ ಸರ್. ಅದ್ರ ಏನು ಮಾಡೋಕ್ಕಾಗಲ್ಲ ಸರ್. ಒಂದು ಒಬ್ಬ ಏನಾದ್ರು ಬ್ರೆಡ್ ಬಣ್ಣ ತಿನ್ಕೊಂಡು ಮಾಡ್ಕೋತೈತೆ ಸರ್. ನಿಂತು ಸರ್ ನಮ್ಮ ಸ್ಟೀಲ್ ಗಾಡಿ ಅವ್ರು ಇಷ್ಟು ಪಾಲ್ಟಿ ಮಾಡಿ ಫೋನ್ ಮಾಡ್ತಾರೆ, ಸ್ಟೀಲ್ ಗಾಡಿ ತುಂಬ್ಕೊಂಬಂದು ನೀನು 4 ಗಂಟೆ 5 ಗಂಟೆ ತರಬೇಡ್ರಿ. ಬೆಳಗಿಂದ ಇಷ್ಟು ರಿಕ್ವೆಸ್ಟ್ ಮಾಡಿ ರಾತ್ರಿ ಎಲ್ಲ ನಿದ್ದಿಲ್ಲ, ಎಷ್ಟು ರಿಕ್ವೆಸ್ಟ್ ಮಾಡ್ರು ಬಿಡವಲ್ರಿ ಅವ್ರು. 10-20 ಬಿಲ್ ಸರ ಮುಗ್ದೈತ್ರಿ. ಅದು 24 ತಾಸು ಟೈಮಿಂಗ್ ಇರ್ತೈತ್ರಿ. ಅದು ಈಗ ಬಿಲ್ ತೆಗಿಯಾಕೆ ಹೋದ್ರೆ ಈಗ 3,000 ರೂಪಾಯಿ ನಾವು ತುಂಬೇಕ್ರಿ ಅದನ್ನು. ಇದು ಸದ್ಯ ಈಗ ಒಂದು ಕಡೆ ಏನು ಬೆಳಗಾವಿಯಿಂದ ಬರ್ತಾ ಇರುವಂತಹ ಲಾರಿಗಳನ್ನು ಬಿಡ್ತಾ ಇದ್ದಾರೆ. ನಮ್ಮದಷ್ಟೇ ಯಾಕೆ ತಡೆ ಹಿಡಿದಿದ್ದಾರೆ, ತಕ್ಷಣ ಇಲ್ಲಿ ಏನಾದರೂ ವ್ಯವಸ್ಥೆ ಮಾಡಬೇಕು. ಅದರ ಜೊತೆಗೆ 2 ದಿನಗಳಿಂದ ಇಲ್ಲೇ ಕಾಯ್ತಾ ಇದ್ದೇವೆ, ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಆಗ್ತಾ ಇಲ್ಲ. ಅದರ ಜೊತೆಗೆ ಸರಿಯಾದ ಸಮಯಕ್ಕೆ ಲಾರಿಯಲ್ಲಿದ್ದಂತಹ ವಸ್ತುಗಳನ್ನು ಮುಟ್ಟಿಸ್ಬೇಕು, ಅದು ಕೂಡ ಆಗ್ತಾ ಇಲ್ಲ. ಹೀಗಾಗಿ ತಕ್ಷಣ ಗಾಡಿಗಳನ್ನು ಇಲ್ಲಿಂದ ಬಿಡಬೇಕನ್ನುವಂತಹ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಮ್ಮೆ ಈ ರೀತಿ ನೆಕ್ಸ್ಟ್ ಮುಂದಿನ ಟ್ರಿಪ್ ಬರಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿರುವಂಥ ಲಾರಿ ಡ್ರೈವರ್ಗಳು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.